ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಈಗ ಹಾಗೆ ನಮ್ಮ ಸಾಹೇಬರಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಸಾನಿಕಾ ಇವಳು ತನ್ನ ಸ್ವಹಸ್ತಾಕ್ಷರದಿಂದ ಒಂದು ಚಿತ್ರವನ್ನು ಬಿಡಿಸಿದಾಳೆ ಸಾಹೇಬರಿಗೆ. ಅವಳೇ ಬರಬೇಕು ಅಂತ ಕೇಳ್ಕೊತೀವಿ. ಸಾನಿಕಾ ವಿದ್ಯಾರ್ಥಿನಿ ಸಾನಿಕಾ ಇವಳು ಒಂದು ಪೆನ್ಸಿಲ್ ಡ್ರಾಯಿಂಗ್ ಅನ್ನು ಮಾಡಿದ್ದಾರೆ. ಕಳೆದ ವರ್ಷ ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದ ತನಕ ಹೋಗಿ ಬಂದಿದ್ದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಈಗ ಸಾಹೇಬರ ಅತ್ಯುತ್ತಮವಾದ ಕಲಾಕೃತಿಯನ್ನ ತನ್ನ ಪೆನ್ಸಿಲ್ ಡ್ರಾಯಿಂಗ್ ಅಲ್ಲಿ ಬಿಡಿಸಿರ್ತಾರೆ. ಸಾನಿಕಾ ಇವಳಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು. ವರ್ಗದವರು ತುಂಬ ಹೆಮ್ಮೆ ಆಗ್ತಾ ಇದೆ ನನಗೆ. ಈ ಶಾಲೆಯನ್ನು ಪ್ರಾರಂಭ ಮಾಡಿ ಅದು ಅತ್ಯಂತ ಉತ್ತಮವಾದ ವಿಶಿಷ್ಟವಾದಂಥ ರೀತಿಯಲ್ಲಿ ಬೆಳೆದು ಇವತ್ತು ನಮ್ಮಕ್ಕಿಂತ ಸನ್ನಿವೇಶ ಸಂದರ್ಭವನ್ನು ಕಂಡು ಹೆಮ್ಮೆ ಪಡ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಯಾಕೆಂದರೆ ಇವತ್ತು ಮಕ್ಕಳನ್ನು ನಿಲ್ಲಿಸಿ ನಾನು ಮಾತನಾಡೋದಕ್ಕೆ ಹೆಚ್ಚೊತ್ತು ಕಾಲ ತಗೊಳ್ಳೋದಿಲ್ಲ. ಆದಾಗ್ಯೂ ಕೂಡ ತಾವು ಸ್ವಯಂ ಪ್ರೇರಣೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಏನು ಪ್ರೋತ್ಸಾಹ ನೀಡಬೇಕು ಅದನ್ನೆಲ್ಲ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ನಾನು ಅತ್ಯಂತ ಸಂತೋಷದಿಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅಭಿವೃದ್ಧಿ ಹೊಂದಬೇಕು, ಅದಕ್ಕೆಲ್ಲ ನಿಮ್ಮ ಕೊಡುಗೆನೇ ಇದಕ್ಕೆ ಭಾಳ ಮುಖ್ಯ. ಜನರಿಗೆ ಒಂದು ಸಂದೇಶವನ್ನು ತೋರಿಸ್ತಾ ಇದೆ. ಆ ಸಂದೇಶವೇ ಮುಂದಿನ ದಿವಸ ಇನ್ನೂ ದೊಡ್ಡ ರೀತಿಯಲ್ಲಿ ಬೆಳೆದು ಜನರಿಗೆ ನೆಮ್ಮದಿಯನ್ನು ಕೊಡುವಂಥ ಕಾಲ ತಂದು ಕೊಡುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಮ್ಮೆಲ್ಲರಿಗೂ ಒಂದಿಸೆ ನನ್ನ ಮಾತನ್ನು ಮುಗಿಸ್ತೀನಿ.